ರೋಗಿಯು ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ನಿಖಿಲ, ಈ ಡ್ರೆಸ್ ಹೆಂಗೆ ಇದೆ? ಸಖತ್ತಾಗಿದೆ. ಎಷ್ಟು ಇದಕ್ಕೆ? ಜಸ್ಟ್ 2K. ಇಷ್ಟು ಕಾಸ್ಟ್ಲಿನಾ? ಇಷ್ಟು ಕಾಸ್ಟ್ಲಿ ಯಾಕೆ ತಗೋತಿದ್ಯಾ? ನಾನೇ ತಗೋಬಾರ್ದು, ಇನ್ಮೇಲೆ ನನ್ನ ರೇಂಜೇ ಬೇರೆ. ಗೊತ್ತು ಬಿಡು ನಿನ್ ರೇಂಜು. ನಿನ್ ಮೊಬೈಲಿಗೆ ನೆಟ್ಟಿಗೆ ಕರೆನ್ಸಿ ಹಾಕಕ್ಕೆ ನಿನ್ನ ಹತ್ರ ದುಡ್ಡಿರಲ್ಲ. ದೊಡ್ಡದಾಗಿ ಹೇಳ್ತಾಳೆ. ಇದನ್ನೆಲ್ಲ ಹಳೆ ಕೋಕಿಲಂಗೆ ಹೇಳು. ಇವಾಗ ನಾನು ದುಡಿಯೋ ಹುಡ್ಗಿ ಕಣೆ, ನನ್ಗೇನ್ ಬೇಕೋ ಅದನ್ನೆಲ್ಲ ತಗೋತೀನಿ. ಅದೇನೋ ಹೇಳ್ತಾರಲ್ಲ, ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವೆ ಹೊಲಿಸಿದ್ರು ಅಂತ. ಹಂಗಾಯ್ತು ನಿನ್ ಕತೆ. ಮೊದಲು ಇಂಟರ್ವ್ಯೂಗೆ ಹೋಗು, ಅದನ್ನ ಕ್ಲಿಯರ್ ಮಾಡು, ನಿಯತ್ತಾಗಿ ದುಡಿ. ಅದಾದ್ಮೇಲೆ ದುಡ್ಡು ಬರುತ್ತಲ್ಲ, ಆಮೇಲೆ ಈ ಬಿಲ್ಡಪ್ ಕೊಡು. ಆಯ್ತು ಕಣೆ, ಆಯ್ತು. ದುಡ್ಡೊಂದು ಬರಲಿ, ನಿಂಗೆ 1 ರೂಪಾಯಿನೂ ಕೊಡಲ್ಲ. ನಿನ್ ಮುಂದೆನೆ ಶೋಕಿ ಮಾಡ್ಕೊಂಡು ಓಡಾಡ್ತಿರ್ತೀನಿ. ಅಜ್ಜಿ, ಅಮ್ಮ ಬರುವಾಗೂ ನಡ್ಸ್ಕೊಂಡ್ ಬಂದಿದ್ದಾರೆ, ಹೋಗುವಾಗೂ ನಡ್ಸ್ಕೊಂಡ್ ಬಂದಿದ್ದಾರೆ. ನಂಗೆ ತುಂಬಾ ಕಾಲು ನೋಡ್ತಿದೆ. ಯಾಕೆ ಅಷ್ಟು ದೂರದಿಂದ ನಡ್ಸ್ಕೊಂಡ್ ಬಂದಿದ್ಯಲ್ಲ? ಒಂಚೂರು ಕರುಣೆನೇ ಇಲ್ವಾ ನಿನ್ಗೆ? 100 ರೂಪಾಯಿ ಕೊಟ್ಟಿದ್ದಿದ್ರೆ ಒಂದು ಆಟೋ ಸಿಕ್ಕಿರೋದಪ್ಪ. ಹೋಗ್ಲಿ ಬಿಡು, ಶೇರಿಂಗ್ ಆಟೋನಾದ್ರೂ ತಗೋಬೋದಿತ್ತಲ್ಲ. ಅಷ್ಟು ದುಡ್ಡು ಉಳಿಸ್ಬೇಕು ಅಂತಿದ್ದಿದ್ರೆ ಬಸ್ಸಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಸಾಕ್ ಸುಮ್ನಿರಮ್ಮ, ನಡೆದು ಬಿಟ್ರೆ ಇವಳು ಕಾಲೇನು ಸೌದೋಗಲ್ಲ. ಏನು ಅಂತ ಮಾತಾಡ್ತೀಯ ತ್ರಿಪುರ? ನಮ್ಗೆ ಒಂದೊಂದ್ಸಲಿ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡುವಾಗ್ಲೇ ಸುಸ್ತಾಗತ್ತೆ. ಇನ್ 2 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದ್ರೆ ಮಗು ಕತೆ ಏನಾಗದ್ ಬೇಡ. ಅಷ್ಟೊಂದು ಕನ್ಸರ್ನ್ ಇದ್ದಿದ್ರೆ ನಿನ್ ಮಗನ ಹತ್ರ ಹೇಳಿ ಗಾಡಿಲಿ ಬಿಡಿಸ್ಬೇಕಾಗಿತ್ತು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಅವ್ನು ಕರ್ಕೊಂಡು ಹೋಗಿಲ್ಲ ಅನ್ ಮಾತ್ರಕ್ಕೆ ಇವಳನ್ನ ನಡ್ಸ್ಕೊಂಡು ಹೋಗು ಅಂತ ಹೇಳಿಲ್ಲ. ಸ್ಕೂಲ್ ವ್ಯಾನ್ ಬುಕ್ ಮಾಡಿದ್ದ ತಾನೆ? ಏಯ್, ಯಾಕೆ ಟಿಫಿನ್ ಬಾಕ್ಸ್ ಖಾಲಿ ಮಾಡಿಲ್ಲ? ನಾನೇನ್ರಿ ಕೇಳಲ್ಲ ಅಜ್ಜಿ. ದಿನ ಹಿಂಗೆ ನಡ್ಕೊಂಡು ಹೋಗ್ಬೇಕಂತ ನನ್ನ ಕೈಯಲ್ಲಿ ಆಗಲ್ಲ. ಪ್ಲೀಸ್ ನೀನೇ ಹೇಳು ಅಜ್ಜಿ. ನೀನ್ ಎಷ್ಟು ಹಠ ಮಾಡಿದ್ರು ಅಷ್ಟೇ. ತಗೊಳ್ಳೋ, ನೀರ್ ಕುಡಿ. ಮಾವ ಬಂದ್ಮೇಲೆ ನೀನ್ ಮಾಡಿರೋದೆಲ್ಲ ಹೇಳೇ ಹೇಳ್ತೀನಿ. ಬಾರಿಸ್ಬಿಡ್ತೀನಿ ನೋಡು. ತ್ರಿಪುರ, ಹೋಗು ಸುಮ್ಮನೆ ಒಳಗಡೆ. ಯಾವಾಗ ನೋಡಿದ್ರು ಬೈತಿರ್ತಾಳೆ. ಬಾ, ನೀನು ಮಾಡ್ತೀನಿ. ಅಮ್ಮನ ಬುದ್ಧಿ ಗೊತ್ತಿದ್ದು ಯಾಕೆ ಅವಳ ಹತ್ರ ಹಠ ಮಾಡ್ತೀಯಾ? ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ನಾನು ನಿಂಗೆ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತೀನಿ. ನಂಗೆ ಆರೆಂಜ್ ಜ್ಯೂಸ್ ಬೇಡ, ಮಿಲ್ಕ್ ಶೇಕ್ ಬೇಕು. ಓಕೆ ಮೇಡಮ್, ಇನ್ನೊಂದು 15 ನಿಮಿಷದಲ್ಲಿ ನಿಮ್ಮ ಆರ್ಡರ್ ರೆಡಿ ಇರುತ್ತೆ. ಪ್ಲೀಸ್ ಬೇಗ ಬನ್ನಿ. ಓಕೆ, ನೀವು ರೆಡಿ ಮಾಡಿ ಇಟ್ಟಿರಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಗೇಮ್ ಮಾಡ್ಕೊಂಡು ಬರ್ತೀನಿ. ಅದೇನಮ್ಮನೋ ಏನ್ ಮಗಳು, ಇಬ್ರು ಸರಿಯಾಗಿದ್ದಾರೆ. ಲಕ್ಷ್ಮಿ, ಏನೇ ಗಂಡನ ಯೋಚನೆಯಲ್ಲೇ ಮುಳುಗೋಗಿದ್ಯಾ? ಲಕ್ಷ್ಮಿ, ಯಾಕೆ ಒಂಥರ ಇದ್ಯಾ? ಅವ್ನು ಮತ್ತೆ ಬಂದಿದ್ದ ವಿಜಯ್. ಯಾರು? ನಾನು ಕೊಡ್ಬೇಕಾಗಿರೋದನ್ನ ಕೊಟ್ರೆ ಒಂದು ಸೈಲೆಂಟಾಗಿ ಹೋಗ್ತೀನಿ. ಏನು ಕೊಡ್ಬೇಕು ನಿನ್ಗೆ? ಗೊತ್ತಿದ್ದೇನು ದುಡ್ಡು. ಸುಧೀರ್, ಏನೇ ಹೇಳ್ತಾ ಇದ್ಯಾ? ಎಲ್ಲಿಗೆ ಬಂದಿದ್ದ? ಅವತ್ತು ರಾತ್ರಿ ಮನೆ ಹತ್ರ ಬಂದಿದ್ದ. ಅದು ಸಾಲದು ಅಂತ ಇವತ್ತು ಅವ್ರು ಇರ್ಬೇಕಾದ್ರೆ ಆಫೀಸ್ ಹತ್ರ ಬಂದಿದ್ದ. ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದು ಸಾಲದು ಅಂತ ಆಫೀಸ್ಗೂ ಬಂದಿದ್ನಾ? ನೀನೇನು ಭಯ ಪಡ್ಕೋಬೇಡ, ಏನೂ ಆಗಲ್ಲ. ಅವನೆಂತವನು ಅಂತ ಗೊತ್ತಿದ್ಮೇಲೂ ಭಯ ಪಡ್ದೆ ಹೇಗೆ ಇರಲಿ? ಇವಾಗ ನಾನು ಒಬ್ಬಳೇ ಅಲ್ಲ, ನನಗೆ ಅಂತ ಒಂದು ಹೊಸ ಕುಟುಂಬ ಇದೆ, ಗಂಡ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನೇ ಮಾಡಲಿ? ಏನೂ ಆಗಲ್ಲ ಲಕ್ಷ್ಮಿ. ಅಂತ ಒಬ್ಬ ವ್ಯಕ್ತಿ ನಿನ್ನ ಲೈಫಲ್ಲಿ ಇದ್ದ ಅನ್ನೋದೇ ಮರ್ತ್ಬಿಡು ಅಷ್ಟೇ. ಮರಿಬೇಕು ಅಂದಾಗೆಲ್ಲ ಈ ಥರ ಕಣ್ಮುಂದೆನೇ ಬರ್ತಾನಲ್ಲ, ಇನ್ನೇನು ಕಾದಿದ್ಯೋ? ಅವತ್ತು ಮನೆಗೆ ಬಂದ, ಇವತ್ತು ಆಫೀಸಿಗೆ ಬಂದ. ಅಂದರೆ ಇನ್ನು ನನ್ನ ಗಂಡನ ಮನೆ ತನಕ ಬರೋದಕ್ಕೆ ತುಂಬ ದೂರ ಇಲ್ಲ. ಇಷ್ಟು ಮಾಡಿದವನಿಗೆ ನಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಕಷ್ಟನಾ?